ಹಾಯ್, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನನ್ನ ಮಗಳಿಗೆ ಹುಷಾರಿಲ್ಲ, ಅಡ್ಮಿಟ್ ಮಾಡಿ ಅಂತ ಹೇಳಿದ್ರಲ್ವ, ಅದರಿಂದ ಆಸ್ಪತ್ರೆಗೆ ಹೋಗಿದ್ವಿ. ಅಲ್ಲಿ 4 ದಿನ ಅವಳನ್ನ ಅಡ್ಮಿಟ್ ಮಾಡಿದ್ವಿ. ತಲೆನೋವು ಮತ್ತು ಬಿಟ್ಟು ಜ್ವರ ಬರ್ತಿದ್ರಿಂದ ನಾವು ಏನಕ್ಕೋ ಟೈಫಾಯ್ಡ್ ಏನೋ ಅಂದ್ಕೊಂಡಿದ್ವಿ. ಆದರೆ ಅವಳಿಗೆ ಯೂರಿನ್ ಇನ್ಫೆಕ್ಷನಿಂದ ಜ್ವರ ಬರ್ತಿತ್ತಂತೆ. ಆಮೇಲೆ ಅಮ್ಮನೂ ಬಂದಿದ್ದರು. ನೈಟಲ್ಲೇ ಇದ್ದರು ಅಮ್ಮ, ಮತ್ತು ಅಪ್ಪನೂ ಬಂದಿದ್ದರು ಜೊತೆಲೇನೆ. ಅಂದರೆ ಅಪ್ಪ ಆಸ್ಪತ್ರೆಗೆ ಬಂದಿರಲಿಲ್ಲ, ಮನೇಲೇ ಇದ್ದರು. ಮತ್ತು ನೈಟ್ ನಾನು ಮನೆಗೆ ಹೋದೆ. ಮುದ್ದೆ ಮಾಡಿ ಬಸ್ಸಾರು ಮತ್ತು ಹೆಸ್ರು ಕಾಳು ಸಬ್ಬಸಿಗೆ ಸೊಪ್ಪಾಕಿ ಬಸ್ಸಾರು ಮಾಡಿದ್ದೆ, ಮುದ್ದೆ ಮಾಡಿದೆ. ಮತ್ತು ಮಾರನೇ ದಿನ ವರಮಹಾಲಕ್ಷ್ಮಿ ಹಬ್ಬ ಇದ್ದಿದ್ದರಿಂದ ಹೂವು ತಂದಿದ್ದರು. ಹೂವು ಎಲ್ಲ ಕಟ್ಟಿ 11:30 ಆಯಿತು ಟೈಮು ಹೂವು ಎಲ್ಲ ಕಟ್ಟಿ ಮಾಡೋದಕ್ಕೆ. ಮತ್ತು ಬೆಳಿಗ್ಗೆ ಬೇಗ ಎದ್ದು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡ್ವಿ. ಯಾಕಂದರೆ ಅಮ್ಮ ಆಸ್ಪತ್ರೆಯಲ್ಲಿ ಇದ್ದಿದ್ದರಿಂದ ಮನಸ್ಸು ಯಾಕೋ ಖುಷಿ ಇರಲಿಲ್ಲ ಇದಕ್ಕೆಲ್ಲ ಗ್ರ್ಯಾಂಡಾಗೆಲ್ಲ ಮಾಡೋದಕ್ಕೆ. ಅದರಿಂದ ಸಿಂಪಲ್ಲಾಗೇ ಪೂಜೆ ಮಾಡ್ಕೊಂಡ್ವಿ ಮನೇಲಿ. ಮತ್ತು ಆಸ್ಪತ್ರೆಗೆ ಹೋಗಿ ಅಲ್ಲೇ ಇದ್ವಿ. ಅಮ್ಮ ಮನೆಗೆ ಹೋಗ್ತೀವಿ ಅಂತಂದರು. ಅವರನ್ನು ಊರಿಗೆ ಕಳಿಸಿ, ನೋಡಿ ಚಾನ್ವಿ ಯಾಕೆ ಹೊಡಿತಾಳೆ ನನ್ನ ಮಗನಿಗೆ, ಅವನು ತಿಂತಿಲ್ಲ ಅಂತ ಅಂದ್ಬಿಟ್ಟು. ಚಾನ್ವಿ ಅಂತೂ ತರಲೆ. ಮತ್ತು ಎಲ್ಲ ಡಿಸ್ಚಾರ್ಜ್ ಎಲ್ಲ ಮಾಡಿಕೊಂಡು ಮತ್ತೆ ಮನೆಗೆ ಹೋಗ್ತಾಯಿದ್ವಿ. ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.